ಹಲೋ ಹಾಯ್ ಗುಡ್ ಮಾರ್ನಿಂಗ್. ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ರಾತ್ರಿಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಬಟ್ ಬೆಳಗ್ಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ರಾತ್ರಿ ಒಂದು ಹೀರೆಕಾಯಿ ಚಟ್ನಿ, ಅಕ್ಕಿ ರೊಟ್ಟಿ ಮಾಡಿದ್ದೆ ರಾತ್ರಿ. ಮತ್ತೆ ಊಟ ಮಾಡಿದ್ದೆ. ಆವಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಲೈವ್ ಅದು ಇದು ಬೇರೆ ಬೇರೆ ಕೆಲಸಗಳಿತ್ತು. ಲೈವ್ ಒಂದು ತಾಸು ಮಾಡಿ ಮತ್ತೆ ಇನ್ನೂ ಬೇರೆ ಕೆಲಸಗಳಿತ್ತು. ಹಾಗಾಗಿ ಮತ್ತೆ ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಒಂದು ರವೆ ಪಡ್ಡು ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಬೆಳಗ್ಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬಂದು ಮಧ್ಯಾಹ್ನ ಬಂದು ಹೀರೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಅವನ್ನೆಲ್ಲ ಹುರ್ಕೊತಾ ಇದ್ದೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಇವತ್ತಿನ ಬ್ಲಾಗ್ ಬಂದು ನನ್ನ ಮಗಳ ಬ್ಲಾಗ್ ಆಗಿರುತ್ತೆ. ಯಾಕಂದರೆ ಅವಳು ಯಾವ ರೀತಿ ನನ್ನ ಜೊತೆ ಇರ್ತಾಳೆ, ಯಾವ ರೀತಿ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಟಿಫನ್ ಮಾಡಿ ಅವ್ರಿಗೆಲ್ಲ ಕೊಟ್ಟು ಅವರು ಹೋದ್ರು. ಮತ್ತು ಇಲ್ಲೆಲ್ಲ ಕೆಲಸ ನಡೀತಾ ಇತ್ತು. ಹಾಗಾಗಿ ನಾನು ಒಳ್ಳೆ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಬ್ಲಾಗು. ಈಗ ಮಧ್ಯಾಹ್ನಕ್ಕೆ ಹಾಗಲಕಾಯಿ ಪಲ್ಯ ರೊಟ್ಟಿ ಮಾಡೋಣ ಅಂತ. ರೈಸ್ ಏನು ಊಟ ಮಾಡಲ್ಲ ಅವರು, ನಾವು ಇಬ್ಬರೇ ಅಲ್ವಾ. ಹಂಗಾಗಿ ಸುಮ್ಮನೆ ಮಾಡಿದರೆ ಅಷ್ಟಾಗಿ ತಿನ್ನಲ್ಲ. ಹಾಗಾಗಿ ನಾನು ರೈಸ್ ಏನು ಮಾಡ್ತಾಯಿಲ್ಲ. ಒಂದು ಸ್ವಲ್ಪ ಇದೆ, ನಾನು ಕೊಡ್ತಾ ಸಾಕು ನನಗೆ. ನಮ್ಮ ಮನೆಯವ್ರೇನು ರೈಸ್ ಏನು ಊಟ ಮಾಡಲ್ಲ. ಅವರು ರೊಟ್ಟಿ ಇದ್ಬಿಟ್ರೆ ಮುಗೀತು, ಇನ್ನೇನು ಬೇಡ ಅವ್ರಿಗೆ. ಅದಕ್ಕೋಸ್ಕರ ಈಗ ಪಲ್ಯ ಮಾಡಿ ರೊಟ್ಟಿ ಮಾಡಿಬಿಡ್ತೀನಿ. ಇನ್ನೇನು ಟೈಮ್ ಆಗ್ತಾ ಬಂತು ಊಟದ ಟೈಮು. ಅದಕ್ಕೋಸ್ಕರ ರೊಟ್ಟಿ ಮಾಡೋಣ ಅಂತ ಇದ್ದೀನಿ. ಬೆಳಗ್ಗೆದು ಒಂದಿಷ್ಟು ಪಡ್ಡು ಉಳ್ದಿದ್ದಾವ. ಅವಳು ಅಲ್ಲಿ ಅರ್ಧ ತಿಂದು ಅವಳು ಇಟ್ಟಾಳ. ಅಲ್ಲಿ ಕಳ್ಳಿ ನೋಡಿ, ಶೇಂಗಾ ತೊಗೊಂಡು ತಿನ್ನಕತ್ತಾಳೆ ಕಳ್ಳಿ. ಕಳ್ಳಿ ಹಾಗಲಕಾಯಿ ಹುರ್ಕೊಂತ ಇದ್ದೀನಿ ಪಲ್ಯಕ್ಕೆ. ನಾನು ರೊಟ್ಟಿ ಏನು ಒಂದು 4 ಮಾಡ್ಕೊತೀನಿ ಫ್ರೆಂಡ್ಸ್. ಹಂಗಾಗಿ ನಾನು ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ನಾನು ಯಾವಾಗಲೂ ಒಂದು ಸ್ವಲ್ಪ ಬಿಸಿದೆ ಊಟ ಮಾಡೋದು ಜಾಸ್ತಿ. ಹಾಗಾಗಿ ಕೆಲಸ ತಯಾರಿ ನಡೀತಾ ಇದೆ. ಏನು ತಯಾರಿ ನಡೀತಾ ಇದೆ ಅಂತ ತೋರಿಸ್ತೀನಿ. ಇದು ಬಂದು ಜನವರಿ 26 ಫಂಕ್ಷನ್ ಇದೆ. ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. JCB ಎಲ್ಲ ಬಂದಿದೆ. ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸರಿ, ಕೋಲ್ ತಗೊಳ್ಳೆ ಔಷಧಿ ಹಾಕ್ಲೆ? ಇಲ್ಲ, ಔಷಧಿ ಹಾಕ್ತೀನಿ ತಡಿ. ಅದೇ ಕಳ್ಳಿತನ ಮಾಡ್ತೀಯ ಸರಿಲೇ. ಸುಮ್ಮನೆ ತಿಂದು ಉಗುಳ್ಕೆ ಆಯ್ತು. ನೋಡೀಗ ನಾನು ವಿಡಿಯೋ ಮಾಡ್ತಾ ಇರೋದು ಒಂದೇ ಕಾರಣ, ಬೈತಾ ಇರೋದು ಒಂದೇ ಕಾರಣ. ನಿಮಗೆ ತೋರಿಸ್ಬೇಕಂತಂದೇಳಿ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಅವಳಿಗೆ ಒಂದು ಸ್ವಲ್ಪ ಬೇಯಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ತಾಳೆ. ಅದಕ್ಕೋಸ್ಕರ ಇನ್ನೇನಿಲ್ಲ ನೋಡಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡಿ ಆಮೇಲೆ ನೋಡೋದು, ಒಳ್ಳೆ ಅಡುಗೆ ಜಸ್ಟ್ ಮಾಡೋದು, ಈ ರೀತಿ ಕೆಲಸ ಇರುತ್ತೆ. ಅವಳು ಏನಾದರೂ ಒಂದು ಅಲ್ಲೇ ಮಾಡಿರ್ತಾಳೆ. ಮತ್ತು ಅದನ್ನು ತೆಗಿಯೋದು, ಮತ್ತು ಬಂದು ಅಡುಗೆ ಮಾಡೋದು. ಪಲ್ಯನ ರೆಡಿ ಆಯಿತು. ಈಗ ರೊಟ್ಟಿ ಒಂದು ಮಾಡಿಬಿಟ್ರೆ ಊಟ ಮಾಡಿ ಮತ್ತೆ ಒಳ್ಳೆ ಸಿಗ್ತೀನಿ ನಿಮಗೆ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೇನೆ ಆಗ್ತಾಯಿಲ್ಲ. ನಮಗೆ ಹಂಗಿದೆ, ಏನು ಮಾಡೋದು, ಕೆಲಸಗಳು ಹಂಗಿರುತ್ತೆ. ನೋಡ್ರಿ, ಮಕ್ಕಂತಾಳಂತಕ್ಕಿ ಆಸಿಸ್ಕೊಂಡಾಳ. ನಾನು ಮಕ್ಕಂತೀನಂತ ಹಾಸ್ಕೊಂಡು ಈಗ ಚೋರ್ಚು ಮಾಡು ಅಂತ ಮಾಡ್ತಾಳೆ. ಈಕಿದು ಕತ್ತಿ ನೋಡ್ರಿ. ಮಗ ಹಾಸಿನಲ್ಲ ಮಕ್ಕ ಹಚ್ಚಿನಲ್ಲ ಏನು ಪ್ಯಾನ್ ಹಚ್ಬೇಕಾ? ಹಾಕಿ ನೋಡಿ, ಪ್ಯಾನ್ ಹಾಕಿ ನೋಡೋದ. ನೋಡೋದ
ಫ್ರೆಂಡ್ಸ್ ಏನು ಮಾಡಿದಾಳೆ ನೋಡಿ, ಈಗ ರವೆ ಕೊಟ್ಟು ಹೋಯ್ತಾ ಇದ್ರಾಗ ನೀರ್ನಾಗ ಹಾಕ್ಬಿಟ್ಟಾಳ. ಇವು ಕುಡಿಯೋದಂಗೆ ಮಾಡೋದಂಗೆ ನೋಡ್ರಿ ಹಂಗೆ ಮಾಡಿಟ್ಟಾಳ. ಅದ್ರಾಗ ತೊಗೊಂಡೋಗಿ ಅವ್ನು ಕೊಟ್ಟು ಹಾಕಿಟ್ಟಾಳ ನೋಡ್ರಿ. ಯಾರು ಹಾಕಿದ್ದ ಅವನು? ಯಾರು ಹಾಕಿದ್ದು? ಹಾಂ, ಯಾರು ಹಾಕಿದ್ದು? ಯಾರು ಹಾಕಿದ್ದನ್ನು? ಹಾಕಿದ್ದೆ ಯಾರು? ಯಾಕೆ ಹಾಕಿದಿ? ಎದಕ್ಕೆ ಹಾಕಿದಿ? ಅದು ಬಿಡು, ಎದಕ್ಕೆ ಹಾಕಿದೆ ಹೇಳು. ಎದಕ್ಕೆ ಹಾಕಿದೆ? ಎದಕ್ಕೆ ಹಾಕಿದೆ? ಅದೇ ತೆಗೆ ಇದೆ. ಇಷ್ಟು ತುಂಟಾಟ ಐತೆ ನೋಡ್ರಿ ಇಕ್ಕಿದ ಕತ್ತಿ. ಇಕ್ಕಿದ್ರಾಗ ಇದಾಕತ್ತ ಅದನ್ನ ಅಳದ್ದಾಳ್ರಿ ಮ್ಯಾಲಿಟ್ರೆ ಅದೇ ಆಗ್ಲಿ. ನೀನು ಹೆಂಗೆ ಮಾಡು ನೋಡ್ರಿ. ಈಗ ತಾನು ತಪ್ಪು ಮಾಡೋದು ಮಾಡ್ಯಾಳ, ಈಗ ತಪ್ಕೊಳೋದು ಉಪ್ಪ ಕೊಡೋದು ಮಾಡ್ತಾವ್ರಿ. ಮಾಡೋದು ತಪ್ಪು ಮಾಡ್ಯಾಳ, ಈಗ ನೈಸ್ ಮಾಡ್ತಾವ ನೋಡ್ರಿ. ಈ ಕಲೆ ಜಾ ಈ ಕಲೆ ಹಿಂಡಿ ಬರ್ರಿ ಸಾಕು. ಈಗ ನೋಡ್ರಿ ನೈಸ್ ಇದು. ಈಗ ತಾನು ತಪ್ಪು ಮಾಡ್ಯಾಳಲ್ರಿ, ಈಗ ನೈಸ್ ನೋಡ್ರಿ. ಇದು ನೈಸ್ ಮಾಡೋದಿದೆ. ಕತೆ 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 ನೈಸ್ ಮಾಡೋ ಕತೆ ನಮ್ಮ ಸಿಂಧದ್ ನೋಡ್ರಿ ಹೆಂಗೈತೆ. ಏ ಸರಿ ಅಚ್ಚಿ ಮಾಡೋಣ, ಅಚ್ಚಿ ಮಾಡೋಣ. ಸರಿ ಸಾಕು, ಸರಿ ಸಾಕು. ನೋಡಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳು ಏನು ಮಾಡಿರ್ತಾಳೆ ಅನ್ನೋದ್ರ ಬಗ್ಗೆ ಅಷ್ಟೇ ಇವತ್ತಿನ ವಿಡಿಯೋ ಮಾಡಿದ್ದು ನಾನು. ಇಲ್ಲೋಣ ಫೋಟೋ ತೆಗಿತೀನಿ. ಅಷ್ಟೇ ನಾನು ಮಾಡಿದ್ದು, ಇನ್ನೇನಿಲ್ಲ. ಅವಳು ನಾವು ಆ ರೀತಿ ಬೈದ್ರೆ ಅವಳು ರಿಯಾಕ್ಟ್ ಮಾಡೋ ರೀತಿನೇ ನಮಗೆ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಅವಳಿಗೆ ಆ ರೀತಿ ಬೈದು ಇದು ಮಾಡಿದ್ದು. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನಾವು ಡೈಲಿ ಹಂಗೇನಿರಲ್ಲ. ಅವಳು ಕೆಲವೊಂದು ಸಲ ಹೆಂಗೆ ಮಾಡ್ತಾಳೆ ಅಂದರೆ, ನಾವು ಬೈತಾ ಇದ್ರೆ ಅವಳು ಸಿಟ್ಟು ಮಾಡ್ಕೊಳೋದಾಗಿರ್ಬೋದು, ಪ್ರತಿಯೊಂದು ಅವಳು ನಗ್ಸೋದಾಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಆ ರೀತಿ ನಿಮಗೆ ತೋರ್ಸೋಕ್ಕಾಗಿಯೇ ಆ ರೀತಿ ಮಾಡಿದ್ದು. ಓಕೆನಾ? ಈ ವಿಡಿಯೋ ಇಲ್ಲಿ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ನೋಡಿ ಫ್ರೆಂಡ್ಸ್, ಇನ್ನೇನು ಇಲ್ಲ. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಎಲ್ರಿಗೂ ಬಾಯ್ ಬಾಯ್. ವಿಡಿಯೋ ಎಂಡ್ವರೆಗೂ ನೋಡಿದವರಿಗೆ ಧನ್ಯವಾದಗಳು. ಬಾಯ್ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು.